ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನೀವು ನೋಡ್ತಾ ಇದ್ದೀರಾ, ನನ್ನ ಗಾರ್ಡನಲ್ಲಿ ಇಷ್ಟೇ ಕ್ವಾಂಟಿಟಿ ಹೂಗಳು ಯಾವಾಗಲೂ ಬಿಡ್ತಾ ಇರುತ್ತೆ. ಮತ್ತು ನೀವು ಕೆಲವೊಮ್ಮೆ ಕೇಳ್ತಾ ಇರ್ತೀರಾ, ಏನು ಫರ್ಟಿಲೈಸರ್ಸ್ನ ನೀವು ಕೊಡ್ತೀರಾ ನಿಮ್ಮ ಗಿಡಗಳಿಗೆ ಇಷ್ಟೊಂದು ಹೂಗಳು ಬರೋದಕ್ಕೆ ಅಂತ. ಸೊ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಏನು ಫರ್ಟಿಲೈಸರ್ಸ್ನ ನನ್ನ ಗಿಡಗಳಿಗೆ ಕೊಡ್ತೀನಿ ಅಂತ. ನೀವು ಫಾಲೋ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಫರ್ಟಿಲೈಸರ್ಸ್ಗಳನ್ನ ಗಿಡಗಳಿಗೆ ಕೊಡ್ತಾ ಇರ್ತೀನಿ ವಿದಿನ್ 15 ಡೇಸ್ ಗ್ಯಾಪಲ್ಲಿ ಅಂತ ಹೇಳಿಬಿಟ್ಟು. ಇವತ್ತು ನಾನು ಕೊಡ್ತಾ ಇರೋದು NPK 90-19 ಅಂತ ಹೇಳಿಬಿಟ್ಟು, ಇದು ಒಂದು ಕೆಮಿಕಲ್ ಫರ್ಟಿಲೈಸರ್. ಇದನ್ನು ನಾವು ಪೌಡರ್ ರೂಪದಲ್ಲೂ ಸಹ ಕೊಡಬಹುದು, ಲಿಕ್ವಿಡ್ ಫರ್ಟಿಲೈಸರ್ ಆಗಿಯೂ ಸಹ ನಾವು ಕೊಡಬಹುದು. ಎರಡೂ ಒಂದೇ ರೀತಿ ಎಫೆಕ್ಟಿವ್ ಆಗಿರುತ್ತೆ ಗಿಡಗಳ ಮೇಲೆ. ಫ್ಲವರಿಂಗ್ಸ್ ಲಾರ್ಜ್ ಕ್ವಾಂಟಿಟಿನಲ್ಲಿ ಬರೋದಕ್ಕೆ ಈ ಒಂದು ಫರ್ಟಿಲೈಸರ್ ಹೆಲ್ಪ್ ಮಾಡುತ್ತೆ. ಈ NPK 19 ಫರ್ಟಿಲೈಸರಲ್ಲಿ ಪೊಟ್ಯಾಷಿಯಮ್, ನೈಟ್ರೋಜನ್, ಫಾಸ್ಫರಸ್, ಮೆಗ್ನೀಷಿಯಮ್ ಎಲ್ಲವುದು ಸಹ ಇರುತ್ತೆ. ಸೊ ಇದು ಗಿಡಗಳಿಗೆ ಒಳ್ಳೆಯ ಒಂದು ಫ್ಲವರಿಂಗ್ಸ್ ಬರೋದರಲ್ಲಿ ಹೆಲ್ಪ್ ಮಾಡುತ್ತೆ. ಗಿಡಗಳು ಹೂ ಬಿಡೋದು ಸ್ಟಾಪ್ ಆಗಿದ್ರೆ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ನ ಕೊಡೋದ್ರಿಂದ ಮತ್ತೆ ಅಷ್ಟೇ ಚೆನ್ನಾಗಿ ಗ್ರೀನಿಶ್ ಆಗಿ ಚಿಗುರು ಬಿಟ್ಟು ಹೊಸದಾಗಿ ಹೂಗಳು ಬರೋದಕ್ಕೆ ಶುರುವಾಗುತ್ತೆ. ನೀವು ಕೊಟ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಇದರ ಎಫೆಕ್ಟಿವ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ಗಿಡಗಳ ಮೇಲೆ ಅಂತ ಹೇಳಿಬಿಟ್ಟು. ಬಡ್ ಡ್ರಾಪ್ಸ್ ಆಗೋದನ್ನು ಸಹ ಸ್ಟಾಪ್ ಆಗುತ್ತೆ. ಮತ್ತು ಯೆಲ್ಲೋ ಲೀಫ್ಗಳಿದ್ರೆ ಅದನ್ನು ಸಹ ಚೆನ್ನಾಗಿ ಗ್ರೀನ್ ಆಗಿ ಟರ್ನ್ ಆಗುತ್ತೆ ಈ ಒಂದು ಫರ್ಟಿಲೈಸರ್ನ ಕೊಡೋದ್ರಿಂದ. ನಾನು ಮೊದಲು ಪೌಡರ್ ಫರ್ಟಿಲೈಸರ್ನ ಹೇಗೆ ಕೊಡಬೇಕು ಅಂತ ತೋರಿಸ್ಕೊಡ್ತೀನಿ. ಯಾವುದೇ ಒಂದು ಫರ್ಟಿಲೈಸರ್ಗಳನ್ನ ನಾವು ಗಿಡಗಳಿಗೆ ಕೊಡಬೇಕಾದ್ರೆ ಅದಕ್ಕೆ ಮುಂಚೆ ನಾವು ಸಾಯಿಲ್ನ ಲೂಸ್ ಮಾಡ್ಕೊಳ್ಬೇಕು. ಸಾಯಿಲ್ ಲೂಸ್ ಮಾಡಿಕೊಂಡೇ ಪ್ರತಿಯೊಂದು ಫರ್ಟಿಲೈಸರ್ಸ್ಗಳನ್ನ ಕೊಡಬೇಕು. ಅದು ರೀಸನ್ ಒಂದೇ, ನಾವು ಏನು ಫರ್ಟಿಲೈಸರ್ಸ್ನ ಗಿಡಗಳಿಗೆ ಕೊಡ್ತೀವಿ ಅದು ಅದರ ರೂಟ್ ತನಕ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಸಾಯಿಲ್ನ ಲೂಸ್ ಮಾಡಿಕೊಂಡೇ ಗಿಡಗಳಿಗೆ ಫರ್ಟಿಲೈಸರ್ಸ್ನ ಕೊಡಬೇಕು. ನಾವು ಫರ್ಟಿಲೈಸರ್ಸ್ ಕೊಡೋ ದಿವಸ ಗಿಡಗಳಿಗೆ ವಾಟ್ರಿಂಗ್ ಮಾಡಬಾರ್ದು. ಯಾಕೆ ಅಂತ ಅಂದರೆ ಅದರ ಒಂದು ಏನು ನಾವು ಕೊಡೋ ಫರ್ಟಿಲೈಸರ ಅಂಶ ಏನಿರುತ್ತೆ ಅದೆಲ್ಲ ನಾವು ರೂಟ್ಗೆ ಚೆನ್ನಾಗಿ ರೀಚ್ ಆಗೋದಕ್ಕೆ ಸಪೋರ್ಟ್ ಆಗೋದಕ್ಕೋಸ್ಕರ ನಾವು ಫರ್ಟಿಲೈಸರ್ಸ್ಗಳನ್ನ ಕೊಟ್ಟ ದಿವಸ ನಾನು ವಾಟರಿಂಗ್ ಮಾಡೋದಿಲ್ಲ. ಯಾವುದೇ ಒಂದು ಪೌಡರ್ ಫರ್ಟಿಲೈಸರ್ನ ನಾವು ಕೊಡಬೇಕಾದ್ರೆ ಗಿಡಗಳ ಬುಡಕ್ಕೆ ನಾವು ಡೈರೆಕ್ಟಾಗಿ ಕೊಡಬಾರ್ದು. ಪಾಟ್ ಎಡ್ಜಸ್ಸಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಬೇರುಗಳಿಗೆ ತೊಂದರೆ ಆಗೋದಿಲ್ಲ. ಕೆಮಿಕಲ್ ಫರ್ಟಿಲೈಸರೇ ಆಗಲಿ, ಆರ್ಗ್ಯಾನಿಕ್ ಫರ್ಟಿಲೈಸರೇ ಆಗಲಿ ಅದೇ ರೀತಿ ನಾನು ಕೊಟ್ಕೊಳ್ಳೋದು. ಸೊ ಹೀಗೆ ಪೌಡರ್ನ ಒಂದೊಂದು ಸ್ಪೂನ್ ಪ್ರತಿಯೊಂದು ನನ್ನ ಪಾಟ್ಗಳು ದೊಡ್ಡದಾಗಿರೋದ್ರಿಂದ ಒಂದು ಚಿಕ್ಕ ಸ್ಪೂನನ್ನು ನಾನು ಹಾಕ್ಕೊಳ್ತೀನಿ. ಸೊ ಇದನ್ನು ಪ್ರತಿಯೊಂದು ಪಾಟ್ಗಳಿಗೂ ಕೊಟ್ಕೊಳ್ತಾ ಹೋಗಬೇಕು. 15 ಡೇಸ್ ಅಥವಾ 20 ಡೇಸ್ ಒನ್ಸ್ ಈ ರೀತಿ ಕೊಟ್ಕೊಳ್ಳೋದ್ರಿಂದ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಇದರಿಂದ ಚೆನ್ನಾಗಿ ಸಿಗುತ್ತೆ. ಇದು ಒಂದು ಒಳ್ಳೆ ಫರ್ಟಿಲೈಸರ್. ಇದು ಫ್ಲವರಿಂಗ್ಸ್ ಬರೋದಕ್ಕೆ ತುಂಬ, ಇದನ್ನು ಸಹ ಫ್ಲವರ್ಸ್ನ ಬೂಸ್ಟ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ನಾನು ಎಲ್ಲ ರೀತಿಯ ಫರ್ಟಿಲೈಸರ್ಸ್ಗಳನ್ನೂ ಸಹ ಯೂಸ್ ಮಾಡ್ತೀನಿ. ಸೊ ಅದರಿಂದನೇ ನನ್ನ ಗಿಡದಲ್ಲಿ ಇಷ್ಟೊಂದು ಹೂಗಳು ಯಾವಾಗಲೂ ಎನಿ ಟೈಮ್ ಬಿಡ್ತಾನೆ ಇರುತ್ತೆ. ನಾನು ಗಾರ್ಡನಿಂಗ್ ಶುರು ಮಾಡಿದವಾಗಿಂದನೂ ಹೈಬಿಸ್ಕಸ್ ಗಾರ್ಡನಿಂಗ್ನ ಫ್ಲವರಿಂಗ್ಸ್ ಬರೋದು ಯಾವತ್ತೂ ಸ್ಟಾಪ್ ಆಗಿಯೇ ಇಲ್ಲ. ಪ್ರತಿ ದಿವಸನೂ ಹೂಗಳು ಸಿಗ್ತಾನೆ ಇರುತ್ತೆ. ನಾನು ಅದನ್ನು ಶೇರ್ ಮಾಡ್ತಾನೂ ಇರ್ತೀನಿ. ಹೀಗೆ ಕೊಟ್ಟಾದಮೇಲೆ ಅದನ್ನೆಲ್ಲ ಫರ್ಟಿಲೈಸರ್ನ ಮುಚ್ಚಿಬಿಡಬೇಕು ಮಣ್ಣಲ್ಲೇ. ಮಿಕ್ಸ್ ಆಗೋ ಥರ ನಾವು ಇದು ಮಾಡಬೇಕು, ಮಣ್ಣನ್ನು ಲೂಸ್ ಮಾಡಿಕೊಳ್ಬೇಕು. ನಾನು ಯಾವ ರೀತಿ ಕೊಡ್ತೀನಿ ಅದೇ ರೀತಿ ನೀವು ಕೊಟ್ಬಿಟ್ಟು ಟ್ರೈ ಮಾಡಿ ನೋಡಬಹುದು. ಸೊ ನಿಮಗೂ ಅದೇ ರೀತಿ ರಿಸಲ್ಟ್ಸ್ ಡೆಫಿನೆಟ್ಟಾಗಿ ಸಿಕ್ಕೇ ಸಿಗುತ್ತೆ. ಈ ರೀತಿ ಬಡ್ ಡ್ರಾಪ್ ಆಗೋದನ್ನು ಸಹ ಸ್ಟಾಪ್ ಆಗುತ್ತೆ. ಮತ್ತು ಇನ್ನೊಂದು ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಕೊಟ್ಕೊಳ್ಬಹುದು ನೋಡೋಣ ಬನ್ನಿ. ಇದು ನೋಡಿ, ನಾನು ದೋಸೆಗೆ ನೆನೆಸಿರುವಂತಹ ಒಂದು ಅಕ್ಕಿ. ಇದು ರೈಸ್ ಕ್ಲೀನ್ಡ್ ವಾಟರ್ ಅಂತ ನಾವು ಕರಿತೀವಿ. ಈ ರೈಸ್ ಕ್ಲೀನ್ಡ್ ವಾಟರ್ ತುಂಬಾ ಚೆನ್ನಾಗಿರುತ್ತೆ ಗಿಡಗಳಿಗೆ. ಇದರಲ್ಲಿ ಸಾಕಷ್ಟು ಮೈಕ್ರೋಬ್ಸ್ ಇರುತ್ತೆ, ಮತ್ತು ವಿಟಮಿನ್ B ಇರುತ್ತೆ, ಮಿನರಲ್ಸ್ ಇರುತ್ತೆ, ಸಾಕಷ್ಟು ಇದರಲ್ಲಿ ನಮಗೆ ಯೂಸಸ್ ಇರೋದ್ರಿಂದ ನಾನು ಗಿಡಗಳಿಗೆ ಯಾವಾಗಲೂ
ಈ ರೀತಿ ನಾನು ದೋಸೆ ನೆನೆಸಿದವಾಗ ನೀರು ಬರೋದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನು 2-3 ಡೇಸ್ ಫರ್ಮೆಂಟ್ ಮಾಡಿಬಿಟ್ಟು ಕೊಡ್ತೀನಿ ನಾನು. ಹಾಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗಿಡಗಳು ಗ್ರೋ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಥಿಕ್ಕಾಗಿದೆ ಇದು ಲಿಕ್ವಿಡ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವು ಡೈಲ್ಯೂಟ್ ಮಾಡ್ಕೊಳ್ಬೇಕು. ಒಂದು ಸ್ಮಾಲ್ ಬಕೆಟ್ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹೀಗೆ ಡೈಲ್ಯೂಟ್ ಮಾಡಿಕೊಂಡು ನಾವು ಕೊಡೋದ್ರಿಂದ ಗಿಡಗಳಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಲಾರ್ಜ್ ಕ್ವಾಂಟಿಟಿ ಫ್ಲವರಿಂಗ್ಸೂ ಸಹ ಬರುತ್ತೆ. ಸೊ ಇದೇ NPK 90-19 ಫರ್ಟಿಲೈಸರ್ನ ನಾನು ಲಿಕ್ವಿಡ್ ರೂಪದಲ್ಲಿ ಯಾವ ರೀತಿ ಕೊಡಬಹುದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಜಾಸ್ತಿ ಲಿಕ್ವಿಡ್ ರೂಪದಲ್ಲಿ ಕೊಡುವಾಗ ಜಾಸ್ತಿ ಹಾಕ್ಕೊಳ್ಬಾರ್ದು. 1 ಬಕೆಟ್ಗೆ 1 to 2 ಸ್ಪೂನ್ ಮಾತ್ರ ಹಾಕ್ಕೊಳ್ಬೇಕು. ಲಿಕ್ವಿಡ್ ರೂಪದಲ್ಲಿ ಕೊಡೋದ್ರಿಂದ ಗಿಡಗಳಿಗೆ ಎಫೆಕ್ಟಿವ್ನೆಸ್ ತುಂಬ ಬೇಗನೆ ಬರುತ್ತೆ. ನೀವು ನೋಟಿಸ್ ಮಾಡಬಹುದು. ಇಷ್ಟು ಕೊಟ್ಟರೆ ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಜಾಸ್ತಿ ನಾವು ಈ ರೀತಿ ಕೊಟ್ಟರೆ 2 ಸ್ಪೂನ್ ಸಾಕು 1 ಬಕೆಟ್ಗೆ. ನಾವು ಜಾಸ್ತಿ ಇನ್ನೂ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಟ್ರೆ ರೂಟ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1 ಬಕೆಟ್ಗೆ 2 ಸ್ಮಾಲ್ ಸ್ಪೂನ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಲಿಕ್ವಿಡ್ ಫರ್ಟಿಲೈಸರ್ನೂ ಅಷ್ಟೇ ನಾವು ಸಾಯಿಲ್ನ ಲೂಸ್ ಮಾಡಿಕೊಂಡೇ ಕೊಡಬೇಕು ಮತ್ತು ಎಡ್ಜಸ್ಗೆ ಹಾಕಬೇಕು. ಹಾಗೆ ಹಾಕೋದ್ರಿಂದ ರೂಟ್ಗಳಿಗೆ ಚೆನ್ನಾಗಿ ನಾವು ಹಾಕೋ ಒಂದು ಫರ್ಟಿಲೈಸರ್ ರೀಚ್ ಆಗುತ್ತೆ. ಗಿಡಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಗ್ರೀನಿಶ್ ಆಗಿ ಗ್ರೋ ಆಗುತ್ತೆ. ನೀವು ನೋಡ್ಬೋದು ನನ್ನ ಗಿಡಗಳು ಪ್ರತಿಯೊಂದು ಗಿಡಗಳನ್ನು ಸಹ ಅಷ್ಟೇ ಹೆಲ್ದಿಯಾಗಿವೆ. ಕೆಲವೊಂದು ಮಾತ್ರ ಏನು ಮಾಡೋಕ್ಕಾಗಲ್ಲ, ಸೀಸನಲ್ ಡಿಫಿಷಿಯನ್ಸಿ ಹಾಳಾಗುತ್ತೆ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಫರ್ಟಿಲೈಸರ್ಸ್ನ ಕೊಡ್ತಾ ಅದನ್ನು ಕ್ರಮೇಣ ಸರಿ ಹೋಗುತ್ತೆ. ಪಿಟ್ಸ್ ಮತ್ತು ಮಿಲಿಬಗ್ಸ್ ಅದೆಲ್ಲ ನಾವು ಎಷ್ಟೇ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೂ ಸಹ ಅದು ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಎವ್ರಿ ವೀಕ್ ನಾವು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾನೆ ಇರಬೇಕು. ಹೀಗೆ ಸಾಯಿಲ್ ಲೂಸ್ ಮಾಡಿಕೊಂಡು ನಾವು ಲಿಕ್ವಿಡ್ ಫರ್ಟಿಲೈಸರ್ನ ಯಾವುದೇ ಆದರೂ ಅಷ್ಟೇ, ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕಾದ್ರೂ ಅಷ್ಟೇ, ಪೌಡರ್ ಫರ್ಟಿಲೈಸರ್ ಕೊಡಬೇಕಾದ್ರೂ ಸಾಯಿಲ್ನ ಲೂಸ್ ಮಾಡಿಕೊಂಡೇ ಕೊಡಬೇಕು. ಹಾಗಿದ್ದಾವಾಗ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾವು ಕೊಡೋ ಫರ್ಟಿಲೈಸರ್ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹೈಬಿಸ್ಕಸ್ ಪಾಟ್ಸ್ನ ನಾವು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಅದು ತುಂಬ ಚೆನ್ನಾಗಿ ಗ್ರೋ ಆಗೋದು ಮತ್ತು ಕಂಟಿನ್ಯೂಸ್ ಫ್ಲವರಿಂಗ್ಸ್ ಅದರಲ್ಲಿ ಬರೋದು. ಹೀಗೆ 1 ಮಗ್ ತೊಗೊಂಡ್ರೆ ಅದರಲ್ಲಿ 2 ಪಾಟ್ಗಳಿಗೆ ಹಾಕಬೇಕು. ಆ ರೀತಿ ನಾನು ಇದು ಮಾಡ್ಕೊಳ್ಬೇಕು. ಹಾಫ್ ಮಗ್ಗು ಒಂದೊಂದು ಪಾಟ್ಗೆ ಹಾಕಬೇಕು. ಇದರಿಂದ ಯಾವ ರೀತಿಯೂ ತೊಂದರೆನೂ ಆಗೋದಿಲ್ಲ ಗಿಡಗಳಿಗೆ, ಹೆದರ್ಕೋಬೇಡಿ. ಇದರಿಂದ ಪಾಸಿಟಿವ್ ರಿಸಲ್ಟ್ಸೇ ಬರುತ್ತೆ. ಗಿಡಗಳು ಅಷ್ಟೇ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹೀಗೆ ಎಲ್ಲ ಪಾಟ್ಗಳಿಗೂ ಹಾಫ್ ಮಗ್ ಮಾತ್ರ ಕೊಟ್ಕೊಳ್ಬೇಕು. ಈ ರೀತಿ ನಾನು ಪ್ರತಿಯೊಂದು ಫರ್ಟಿಲೈಸರ್ಸ್ಗಳನ್ನೂ 15 ಅಥವಾ 20 ಡೇಸ್ ಗ್ಯಾಪಲ್ಲಿ ನಾನು ಕೊಡ್ತಾ ಇರ್ತೀನಿ. ಯಾಕೆ ಅಂದರೆ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಹೆವಿ ಫೀಡರ್ಸ್ ಆಗಿರೋದ್ರಿಂದ ಅದು ಅದಕ್ಕೆ ನಾವು ಫುಡ್ ಮೇಲಿಂದ ಮೇಲೆ ಕೊಡ್ತಾನೆ ಇರಬೇಕಾಗತ್ತೆ. ಸೊ ಈ ರೀತಿ ಫರ್ಟಿಲೈಸರ್ಸ್ಗಳನ್ನ ನಾವು ಕೊಡೋದ್ರಿಂದ ತುಂಬ ಲಾರ್ಜ್ ಕ್ವಾಂಟಿಟಿನಲ್ಲಿ ಫ್ಲವರಿಂಗ್ಸ್ನ ನಾವು ತಗೊಳ್ಬಹುದು. ನೀವು ನೋಡ್ಬೋದು ಎಲ್ಲ ಒಂದು ಗಿಡಗಳಲ್ಲೂ ಮೊಗ್ಗು ತುಂಬ ಹೆಲ್ದಿಯಾಗಿ ಬರ್ತಾ ಇದೆ. ಇವಾಗ ವಿಂಟರ್ ಸೀಸನ್, ಅದರಲ್ಲೂ ಸಹ ಅಷ್ಟೇ ಫ್ಲವರಿಂಗ್ಸ್ ಬರ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ವೀಡಿಯೋಸಲ್ಲಿ. ಎವ್ರಿ ಡೇ ಫ್ಲವರ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ಒಂದು ವೀಡಿಯೋಸಲ್ಲೂ ಅಷ್ಟೇ ಲಾರ್ಜ್ ಕ್ವಾಂಟಿಟಿನಲ್ಲಿ ಫ್ಲವರಿಂಗ್ಸ್ ಇರುತ್ತೆ. ಅದು ತುಂಬಾ ಒಂದು ಖುಷಿ ಕೊಡುತ್ತೆ ಆ ಫ್ಲವರ್ಸ್ನ ನಾವು ಹಾರ್ವೆಸ್ಟ್ ಮಾಡೋವಾಗ. ಈ ರೀತಿ ಎಲ್ಲೋ ಆಗಿರುವಂತಹ ಒಂದು ಪ್ಲ್ಯಾಂಟ್ಗಳನ್ನು ಸಹ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಕೊಡೋದ್ರಿಂದ ಚೆನ್ನಾಗಾಗುತ್ತೆ, ಗ್ರೀನಿಶ್ ಆಗುತ್ತೆ. ಬಡ್ ಡ್ರಾಪ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಫ್ಲವರಿಂಗ್ ಸ್ಟಾಪ್ ಆಗಿದ್ದರೆ ಮತ್ತೆ ಹೊಸದಾಗಿ ಫ್ಲವರ್ಸ್ ಬರೋದಕ್ಕೆ ಶುರುವಾಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಬಾಯ್ ಬಾಯ್.